ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭುತಂ ತಂ ನಮಾಮಿ ಶನೀಶ್ಚರಂ. ಸಮಸ್ಯೆ ಬರುವ ಮೊದಲೇ ಶರಣಾಗತಿ. ನಮ್ಮಲ್ಲಿ ಭಕ್ತಿ ಪ್ರಾಮಾಣಿಕತೆ ಇದ್ದರೆ ಸಾಕು, ಈ ನ್ಯಾಯ ದೇವತೆ ನಮ್ಮನ್ನು ದಾರಿ ತಪ್ಪದಂತೆ ನೋಡಿಕೊಳ್ಳುತ್ತಾನೆ. ನಮಸ್ಕಾರ ವೀಕ್ಷಕರೇ, ನಾನು ರಾಧಿಕಾ. ನಾನು ಹಾಕಿದಂತ ಪೀಠಿಕೆಯಿಂದಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ ಕ್ಷೇತ್ರದಲ್ಲಿ ಇದ್ದೇನಂತ ಹೇಳಿ. ಹೌದು ವೀಕ್ಷಕರೇ, ಉಡುಪಿ ನಗರದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಬೈಲ್ ಎಂಬ ಪ್ರಶಾಂತ ಪುಣ್ಯಕ್ಷೇತ್ರದಲ್ಲಿ ಇದ್ದೇನೆ. ಕರಾವಳಿಯಲ್ಲಿ ಶನಿ ಕ್ಷೇತ್ರ ಎಂದರೆ ಮೊದಲು ನೆನಪಾಗುವುದು ಗುಂಡಿಬೈಲ್ ಬಳೆಗಾರ ಬೆಟ್ಟ, ಇಲ್ಲಿರುವಂತಹ ಶನೀಶ್ವರ ದೇವಸ್ಥಾನ. ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಶೇಖರ್ ಜತ್ತನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಇಲ್ಲಿಯ ಶನೀಶ್ವರ ದೇವರು ಪ್ರಶಾಂತಿ ರೂಪದಲ್ಲಿ ಇದ್ದಾರೆ. ವಿಶೇಷವಾಗಿ ಉಡುಪಿ ಗುಂಡಿಬೈಲು ಶನೀಶ್ವರ ದೇವಸ್ಥಾನದಲ್ಲಿ ನಡೆದಂತಹ ಒಂದು ಪವಾಡಗಳು, ಅನುಭವಗಳು, ಭಕ್ತರಿಗಾದಂತಹ ನಿದರ್ಶನಗಳು ಯಾವುದಾದ್ರು ಇದೆಯಾ ಸರ್? ಹೌದು, ತುಂಬ ಇದೆ. ಅಂದರೆ ಮೊದಲು ಇಲ್ಲಿ ನಾವು ಫೋಟೋ ಇಟ್ಟು ಪೂಜೆ ಮಾಡ್ತದ್ದು ಗರ್ಭಗುಡಿಗೆ, ಏಕೆಂದರೆ ಅಷ್ಟೇ ಹೇಗೆ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾರೆ ಹಾಗೆ ಫೋಟೋ ಇಟ್ಟು ನಾವು ಪೂಜೆ ಮಾಡಿದ್ವಿ. ಫೋಟೋ ಇಟ್ಟಾಗ ನಮಗೆ ಹೇಳಿದ ಕೆಲಸ ಎಲ್ಲ ದೇವರದಾಗಿದೆ. ಈಗ ಮಕ್ಕಳು ಹೇಳಿದ, ಈಗ ಎಷ್ಟೋ ಸಮಯ ಮಕ್ಕಳಿಲ್ಲದವರು ಬಂದರು, ನಾನು ಈ ಒಂದು ಪ್ರಸಾದ ಕೊಟ್ಟೆ ಅವರಿಗೆ, ಇದೇ ವರ್ಷ ನೀನು ಗರ್ಭಿಣಿ ಆಗ್ತಿ, ಇದೇ ತಿಂಗಳು, ಇದೇ ವರ್ಷ ಅಲ್ಲ ಇದೇ ತಿಂಗಳು ಗರ್ಭಿಣಿ ಆಗ್ತಿ, ಇದೇ ತಿಂಗಳು ಗರ್ಭಿಣಿಯಲ್ಲಿ ನೀವು ಶನೀಶ್ವರ ಯಕ್ಷಗಾನ ತಾಳಮದ್ದಲೆಯನ್ನು ಮಾಡಿಸ್ಬೇಕಂತ. ಅದೇ ಆಯಿತು. ಆಮೇಲೆ ಮದುವೆ ಆಗದಿದ್ದವರಿಗೆ ಪ್ರಸಾದ ಕೊಟ್ಟಿದ್ದೇನೆ, ಅದು ಆಯಿತು. ಮತ್ತು ತುಂಬ ಕಾರಣಗಳನ್ನ, ಮತ್ತು ಕಂಪ್ಲೀಟ್ ಕಾಲು ನಡಿಲಿಕ್ಕೆ ಆಗದೇ ಇದ್ದದ್ದು ಬೆಂಗಳೂರಿಗೆ ಹೋಗಿ 40 ಲಕ್ಷ ಖರ್ಚು ಮಾಡಿ ಬಂದದ್ದು, ಅದು ಮತ್ತೆ ಇಲ್ಲಿ ಬಂದು ನಾವು ಪ್ರಸಾದ ಕೊಟ್ಟು ಅವರಿಗೆ ಇದು ಮಾಡಿ ಕೊಟ್ಟಾಗ ಅವರ ಕಾಲು ಮೊನ್ನೆ ನಮ್ಮನ್ನು ಬಂದು ತಬ್ಬಿಕೊಂಡ್ರು ಅವರು. ಅದೊಂದು ವಿಶೇಷ ಕೆಲಸ ದೇವರದು. ಯಾಕಂದರೆ ಶನಿ ದೇವರಿಗೆ ನಾನೇ ಸಾಕ್ಷಿ. ಯಾಕಂದರೆ ನನಗೆ ಆಕ್ಸಿಡೆಂಟ್ ಆಗಿ ಗಾಡಿ ಬಿಡಲಿಕ್ಕೆ ಆಗಲಿಲ್ಲ, ನಾನು ನಡಿಲಿಕ್ಕೆ ಆಗಲಿಲ್ಲ. ಈ ಯಾವಾಗ ಇದರ ವಹಿಸ್ಕೊಂಡೇನೋ 15 ವರ್ಷ 16 ವರ್ಷದಿಂದ ನಮಗೆ ಈಗ ತುಂಬ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಮತ್ತು ಆರೋಗ್ಯದ ಬಗ್ಗೆ ತುಂಬ ಜನ ಬರ್ತಾರೆ ಇಲ್ಲಿ. ಅವರು ಎಲ್ಲರೂ ಇಲ್ಲಿಯ ಹಾಗೆ ಅಲ್ಲ, ಇಲ್ಲಿ ಬಹಳ ಒಂದು ಕಾರಣಿಕ ಉಂಟು ಅಂತ ಜನರೇ ಹೇಳ್ತಾರೆ. ಮತ್ತು ಪೂಜೆ ಮಾಡುವಾಗ ಇತರ ಸಮಯದಲ್ಲಿ ಅವರು ಬೇಡಿಕೊಂಡಾಗ ಹೂವೆಲ್ಲ ಬೀಳುವುದು ಎಲ್ಲ ಉಂಟು. ಗುಂಡಿಬೈಲ್ ಶನೀಶ್ವರ ಈ ಒಂದು ದೇವಸ್ಥಾನವು ನಮ್ಮ ಇತರೆ ಶನೀಶ್ವರ ದೇವಸ್ಥಾನಕ್ಕಿಂತ ವಿಭಿನ್ನವಾಗಿದೆ. ಯಾಕೆ? ವಿಭಿನ್ನ ಅಂತ ಹೇಳಿದರೆ, ಬೇರೆ ದೇವಸ್ಥಾನಗಳಲ್ಲಿ ಮುಕ್ತ ಪ್ರವೇಶ ಇಲ್ಲ. ದೇವರ ಮೂರ್ತಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಶನೈಶ್ಚರ ದೇವರನ್ನ ಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡುವ ಕ್ರಮ ಇಲ್ಲ. ಬಯಲು ದೇವರವರು ಹೇಗೆ ನಾಗದೇವರನ್ನು ಬಯಲಿನಲ್ಲಿ ಇದು ಮಾಡ್ತಾರೋ ಅದೇ ರೀತಿ ಶನೈಶ್ಚರ ದೇವರನ್ನ ಗರ್ಭಗುಡಿಯಿಂದ ಅಂತೇಳಿ ಇಲ್ಲ. ಅದಕ್ಕೊಂದು ರಕ್ಷಣೆಗಾಗಿ ಇಂಥದ್ದೊಂದು ಇದು ಮಾಡಿ ಈಗ ಇಲ್ಲಿ ದೀಪಗಳ ಸಾಲಿಟ್ಟು ಅದನ್ನೊಂದು ಪ್ರತ್ಯೇಕಿಸಿ ಕೊಟ್ಟು ನೋಡಿ, ಇದನ್ನು ನೋಡುವಾಗ ಗರ್ಭಗುಡಿ ಒಳಗೆ ನೋಡಿದ ಹಾಗೆ ನಮಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೊಂದು ಪರಿಧಿಯನ್ನು ಕಲ್ಪಿಸಿ ಅದರಲ್ಲಿ ದೀಪ ಎಲ್ಲ ಇಟ್ಟು ಆರಾಧನೆ ಮಾಡುವಂಥ ಕ್ರಮ, ಅದನ್ನು ಯಾರೂ ಬಂದು ಯಾವಾಗಲೂ ಬಂದು ಮಾಡ್ಬೋದು. ಇದು ಬೇರೆ ದೇವಸ್ಥಾನಗಳಲ್ಲಿ ಸಿಕ್ಕುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಏನಿದ್ರೂ ಅಲ್ಲಿ ಅರ್ಚಕರ ಮುಖಾಂತರವೇ ನಾವು ಮಾಡಿಸಬೇಕು. ಹಾಗಾಗಿ ಇದು ಬೇರೆ ದೇವಸ್ಥಾನಗಳಿಗಿಂತ ಶನೈಶ್ಚರ ದೇವಸ್ಥಾನ ವಿಶೇಷತೆ ಅಂತ ಹೇಳ್ಬೋದು. ನಾವು ಸಾಧಾರಣ 16 ವರ್ಷದಿಂದ ಪ್ರತಿ ವರ್ಷ ಒಂದು ಶನಿ ಪೂಜೆ ಅಂತ ಮಾಡ್ತಾ ಇದ್ದದ್ದು, ಶನೀಶ್ವರ ಪೂಜೆ ಅಂತ. ಅದರಲ್ಲಿ ಬಂದ ಹಣವನ್ನು ನಾವು ಬಡ ಶಾಲೆಗಳಿಗೆ 6-7 ಶಾಲೆಗಳಿಗೆಲ್ಲ ಪುಸ್ತಕ, ಸ್ಕಾಲರ್ಶಿಪ್ಪು ಅಥವಾ ಈ ಕಷ್ಟದವರಿಗೆ ಮನೆಗೆ ಸಿಮೆಂಟ್ ಎಲ್ಲ ಕೊಟ್ಟಿದ್ದೇವೆ. ಸರ್, ನಮ್ಮ ಗುಂಡಿಬೈಲು ಶನೀಶ್ವರ ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೇಗೆ ಬದಲಾಗ್ತಾ ಇದೆ ಸರ್? ಶನೀಶ್ವರ ಕ್ಷೇತ್ರಕ್ಕೆ ಬರುವ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬರ್ತದೆ. ಪ್ರತಿ ಶನಿವಾರ ಈಗ ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಇಲ್ಲ, ಎಲ್ಲರೂ ಒಂದೇ. ಇದರದೊಂದು ಕಮಿಟಿ ಉಂಟು, ನಮ್ಮದು ಒಂದು ಫ್ಯಾಮಿಲಿದಲ್ಲ, ಇದು ಒಂದು ಕಮಿಟಿ ಶನೀಶ್ವರ ಕ್ಷೇತ್ರ ಅಂತ. ಹಾಗೆ ಹೀಗೆ ನಾವು ಮಾಡಿದ್ದೇವೆ. ಈಗ ಸ್ಥಳ ಆದರೂ ಅವಕಾಶ ಇಲ್ಲ ನಮಗೆ. ನಾವು ಹಿಂದುಗಡೆ ಸ್ವಲ್ಪ ಜಾಗ ತಗೊಂಡು ಸಪ್ರೇಟಾಗಿ ಗುಡಿ ಕಟ್ಟುವ ಅಂದಾಜಿಯಲ್ಲಿ ಕೂಡ ಇದ್ದೇನೆ. ಅದಕ್ಕೆ ನಮ್ಮ ದೇವರೇ ಇದು ಮಾಡಬೇಕು. ನನ್ನ ಹೆಸರು ಶಂಕರ್ ಅಂತ. ಇಲ್ಲಿ ಪೂಜಾ ವ್ಯವಸ್ಥೆಗೆ ಶೇಖರ್ ಜತ್ತನ್ರವರು ನನ್ನನ್ನು ಶನಿವಾರ ದಿವಸಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಸಮಯದಿಂದ ಇಲ್ಲಿಗೆ ಶನಿವಾರ ಬೆಳಗ್ಗೆ 7:30ಯಿಂದ ಸಂಜೆ 7:30 ತನಕ ಇಲ್ಲಿ ದೇವರ ಸೇವೆ ಮಾಡಲಿಕ್ಕೆ ಲಭ್ಯ ಇರ್ತೇನೆ. ಹಾಗೆ ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ, ದೇವರ ಮೇಲೆ ಅಪಾರ ಭಕ್ತಿಯಿಂದ ಬಂದು
ತಲೆಬಾಗಿ ಕೈ ಮುಗಿದು ಏನನ್ನೂ ಬೇಡಿಕೊಳ್ತಾರೋ ಶುದ್ಧ ಮನಸ್ಸಿನಿಂದ ಅದು ದೇವರು ನಡೆಸಿಕೊಡ್ತಾರೆ ಅನ್ನೋದಕ್ಕೆ ಇಲ್ಲಿ ದೇವರು ಕೊಡುವಂತಹ ಪ್ರಸಾದವೇ ಮೂಲ ಸಾಕ್ಷಿ. ಖಂಡಿತ. ಅದು ಅವರವರ ಭಕ್ತಿಗೆ ಹೊಂದಿಕೊಂಡು ಬಿಟ್ಟದ್ದು ಬಿಟ್ಟರೆ ಬೇರೆಯವರು ನಮಗಾಗಿ ನೀವು ಬೇಡಿದರೆ ನಮಗೆ ಬರಲಿಕ್ಕಿಲ್ಲ ಅನ್ನುವ ಭಾವನೆ ನನ್ನದು. ನಾವು ಏನು ಬೇಡ್ತೇವೆ ಅಥವಾ ನಾವು ಎಷ್ಟು ಶ್ರದ್ಧೆಯಿಂದ ಇದ್ದೇವೆ ಅದರ ಮೇಲೆ ದೇವರ ಕೃಪೆ. ಇದು ಎಲ್ಲ ದೇವರಿಗೂ ಹೋಲ್ತದೆ, ಎಲ್ಲ ದೇವರಿಗೂ ಅದೇ. ಯಾವುದು ಅದು ಶನಿದೇವರು, ಇದು ನಾಗದೇವರು, ಇದು ಬ್ರಹ್ಮದೇವರು ಅನ್ನೋ ಅದರಲ್ಲಿ ಪರಿಭೇದ ಇಲ್ಲ. ಹಾಗಾಗಿ ಎಲ್ಲ ದೇವರ ಸಾನ್ನಿಧ್ಯಕ್ಕೆ ನಾವು ಹೋದಾಗ ಶುದ್ಧತೆಯಿಂದ ಭಕ್ತಿಯಿಂದ ಬೇಡಿಕೊಳ್ಳುವುದು ಒಂದೇ ನಮ್ಮಲ್ಲಿರುವಂತಹ ಮಾರ್ಗ. ಈಗ ಈ ಕಾಲಘಟ್ಟದಲ್ಲಿ ದೇವರ ಮೇಲೆ ನಂಬಿಕೆ ವಿರಳವಾಗುವಂತಹ ಈ ಹೊತ್ತಿನಲ್ಲಿ ಇಂತಹ ಕ್ಷೇತ್ರಗಳು ಭಕ್ತರನ್ನು ಆಕರ್ಷಿಸಿ ಭಕ್ತರನ್ನು ದೇವರ ಸಾನ್ನಿಧ್ಯಕ್ಕೆ ಬರುವಂತೆ ಮಾಡಿದಂತಹ ಪುಣ್ಯದ ಕಾರ್ಯ ಶೇಖರ್ ಜತ್ತನ್ನವರದು. ಈ ಕ್ಷೇತ್ರದಲ್ಲಿ ಅವರು ನನಗೆ ತಿಳಿದ ಮಟ್ಟಿಗೆ ಬಹಳಷ್ಟು ಶ್ರಮವಹಿಸಿ ದುಡಿದಿದ್ದಾರೆ. ಅವರು ತಾನು ಗಳಿಸಿದಂಥ ಏನು ತಾನು ದುಡಿದು ಗಳಿಸ್ತೇನೆ ಅದನ್ನೆಲ್ಲ ಇಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ. ಅವರ ಸಂಸಾರಕ್ಕಿಂತ ಹೆಚ್ಚು ಇಲ್ಲಿ ಅದನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ಅದು ಭಕ್ತರಿಗೆ ಎಲ್ಲರಿಗೂ ಅದರ ಅನುಕೂಲ ಸಿಗಲಿ ಅನ್ನುವಂಥ ಒಂದು ಆಶಾಭಾವನೆ ಅವರದ್ದು. ಮುಂದೆ ಅವರು ಯೋಚಿಸಿದಂಥ ಸ್ಥಳಾವಕಾಶ ಇರದೇ ಇರುವುದರಿಂದ ಇಲ್ಲಿಯೇ ಹಿಂದುಗಡೆ ಇರುವಂಥ ಭೂಮಿ ತನಗೆ ತಮ್ಮ ಅನುಕೂಲಕ್ಕೆ ಸರಿಯಾಗಿ ದೇವರು ಒದಗಿಸಿಕೊಟ್ರೆ ಅಲ್ಲಿ ಒಂದು ಒಳ್ಳೆಯ ಗುಡಿಯನ್ನು ಕಟ್ಟಿಸ್ತೇನೆ ಅನ್ನುವ ಇರಾದೆ ಅವರದ್ದು. ಆ ಇರಾದೆ ಅವರ ಆಸೆ ದೇವರು ಸಂಪೂರ್ಣ ನಡೆಸಿಕೊಡಲಿ ಎನ್ನುವ ಪ್ರಾರ್ಥನೆ ನಮ್ಮದು. ಖಂಡಿತ. ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಒಂದು ಎಳ್ಳು ದೀಪ ಆರತಿಯ ಕುರಿತಾಗಿ ಒಂದು ಮಾಹಿತಿ. ಎಳ್ಳು ದೀಪ ಆರತಿ ಶನೈಶ್ಚರ ದೇವರಿಗೆ ಬಿಟ್ಟರೆ ಬೇರೆ ಯಾವ ದೇವರಿಗೂ ಅದು ಅರ್ಪಣೆ ಆಗೋದಿಲ್ಲ. ಕಾರಣ ಇಷ್ಟೇ, ಅವರಿಗೆ ಬಂದಂಥ ಯಾರೇ ಆಗಲಿ ಭಕ್ತರು ತಮಗೆ ಬಂದಂಥ ಸಂಕಷ್ಟ ಎಳ್ಳು ಹೇಗೆ ಉರಿದು ಬೂದಿ ಆಗ್ತದೋ ಅದೇ ಥರ ಕಷ್ಟ ಬೂದಿ ಆಗ್ತದೆ, ಅಂದರೆ ಕಷ್ಟ ಪರಿಹಾರ ಆಗ್ತದೆ ಎನ್ನುವ ಭಾವನೆ ಹಿಂದಿನಿಂದ ಇರುವುದರಿಂದ ಅದನ್ನು ಎಳ್ಳು ದೀಪ ಶನೈಶ್ಚರ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಎಲ್ಲರೂ ಬಯಸ್ತಾರೆ. ಹಾಗೆ ಎಳ್ಳೆಣ್ಣೆ ಅಭಿಷೇಕ ಕೂಡ. ಅಭಿಷೇಕ ಹೇಗೆ ಅಂತ ಹೇಳಿದರೆ, ದೇವರಿಗೆ ಅಭಿಷೇಕ ಮಾಡಿದರೆ ನಮ್ಮ ದೇಹದಲ್ಲಿನ ರೋಗಗಳೆಲ್ಲ ದೇವರ ಮೈಯಿಂದ ಎಣ್ಣೆ ಹೇಗೆ ಇಳಿದು ತನ್ನ ಭೂತಳವನ್ನು ಸೇರ್ತದೋ ಅದೇ ರೀತಿ ತಮ್ಮ ಸಂಕಷ್ಟ ಪರಿಹಾರ ಆಗ್ಬೋದು ಎನ್ನುವ ಒಂದು ಭಾವನೆ, ಆಶಾಭಾವನೆ ಜನರಲ್ಲಿ ಇರುವುದರಿಂದ ಅದನ್ನು ಎಳ್ಳು ದೀಪ, ಎಳ್ಳೆಣ್ಣೆ ಅಭಿಷೇಕ ಇದೆಲ್ಲ ಶನೈಶ್ಚರ ದೇವರಿಗೆ ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ. ಈಗಲೂ ಅದನ್ನು ಮಾಡ್ತಾರೆ. ಈಗ ವಿದ್ಯಾವಂತ ಜನರು ಇರುವುದರಿಂದ ಪುರ್ಸೊತ್ತು ಭಾಳ ಕಡಿಮೆ, ಅವರಿಗೆ ಸಮಯ ಸಿಕ್ಕುವುದಿಲ್ಲ. ಈಗಿನ ಜಂಜಾಟದಲ್ಲಿ, ಜೀವನದ ಜಂಜಾಟದಲ್ಲಿ ಅವರಿಗೆ ಸಮಯ ಸಿಕ್ಕುವುದಿಲ್ಲ. ಆದರೂ ಇಡೀ ದಿವಸ ಇಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಇರುವುದರಿಂದ ಎಲ್ಲರೂ ಬಂದು ತಮ್ಮ ತಮ್ಮ ಕೈಲಾದ ಸೇವೆಯನ್ನು ದೇವರಿಗೆ ಕೊಟ್ಟು ಕೃತಾರ್ಥರಾಗ್ತಾರೆ ಅನ್ನುವ ಭಾವನೆ ನಮ್ಮದು ಅಷ್ಟೇ. ಇನ್ನೊಂದು ನಂದು ಬಹುಮುಖ್ಯ ಪ್ರಶ್ನೆ ಏನಂತ ಹೇಳಿದರೆ, ಇಂದಿನ ಯುವ ಜನರಲ್ಲಿ ನಾವು ಶನೀಶ್ವರನ ಮಹಿಮೆಯ ಕುರಿತಾಗಿ ಹೇಗೆ ಒಂದು ನಂಬಿಕೆ ಇದೆ ಅಂತ ತಿಳಿ ಹೇಳ್ಬೋದು ಅಂತ ಹೇಳಿ. ಶನೈಶ್ಚರ ದೇವರ ನಂಬಿಕೆ ಅಂದರೆ ದೇವರ ಇರುವಿಕೆ ಬಗ್ಗೆ ಯಾರಿಗೂ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗಾಯ, ಮನುಷ್ಯನಿಗೊಂದು ಏನಾದರೂ ಒಂದು ಗಾಯ ಆದಾಗ ಮಾತ್ರ ರಕ್ತ ಬರ್ತದೆ, ಇಲ್ಲದಿದ್ದರೆ ರಕ್ತ ಕಾಣೋದಿಲ್ಲ. ಹಾಗೆ ಸಂಕಷ್ಟ ಏನಾದರೂ ಬಂದರೆ ದೇವರ ನೆನಪಾಗ್ತದೆ. ಅದು ಹಾಗೆ ಆ ದೇವರ ನೆನಪಾಗುವ ರೀತಿಯಲ್ಲಿ ದೇವರು ಅವರನ್ನು ಎಚ್ಚರಿಸಿರುವುದರಿಂದ ಅದರಿಂದ ಪಾರಾಗುವುದಕ್ಕೆ ಮಾರ್ಗ ಕೂಡ ಇದೆ. ಎಳ್ಳೆಣ್ಣೆ ಸೇವೆ ಅಥವಾ ಎಳ್ಳು ಗಂಟು ದೀಪ ಆರಾಧನೆ ಅಥವಾ ಇಲ್ಲಿ ನಡೆಯುವಂಥ ರಂಗಪೂಜಾದಿಗಳು ಅಥವಾ ಬೇರೆ ಹೂವಿನ ಪೂಜೆ ಪ್ರಾರಂಭ ಮಾಡಿದ್ದಾರೆ. ಅದೇ ಪ್ರಕಾರ ಎಲ್ಲವನ್ನು ಭಕ್ತರು ಈಗ ಸಾಧಾರಣ ಮಟ್ಟಿಗೆ ಎಲ್ಲರೂ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಎಳ್ಳು ದೀಪ, ಎಳ್ಳೆಣ್ಣೆ ಅರ್ಪಿಸುವ ಯುವ ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ, ಅವರಿಗೆ ಈಗ ಮಾತು ಕಡಿಮೆ, ದುಡಿಮೆ ಹೆಚ್ಚಾಗಿದೆ. ಯಾರ ಹತ್ರ ಅದನ್ನು ಹೇಳಿಕೊಳ್ಳಿಕ್ಕೂ ಗೊತ್ತಿಲ್ಲ. ಅವರಿಗಾಗಿ ಹೇಳಿಕೊಂಡು ಬರುವಂಥವರು ಯಾರೂ ಇಲ್ಲ. ಹೌದು, ಹಿರಿಯರಿಗೆ ಗೊತ್ತಿದ್ದರೂ ಮಕ್ಕಳು ಮನೆಯವರನ್ನು ಮಾತು ಕೇಳೋದು ಸ್ವಲ್ಪ ಕಡಿಮೆ. ಅವರ ಜೊತೆಗಾರರು ಯಾರಿದ್ದಾರೆ, ಕಲೀಗ್ಸ್ ಅಂತ ಹೇಳ್ಬೋದು, ಅವ್ರ ಹತ್ರ ಅವರು ಏನಾದರೂ ಹೇಳಿದರೆ ಇಲ್ಲ. ಇಲ್ಲಿ ವಿದ್ಯಾವಂತರು ಈಗ IT ಆದವರೆಲ್ಲ ಇಲ್ಲಿಗೆ ಬರ್ತಾರೆ. ಬಂದು ದೇವರಿಗೆ ಎಳ್ಳು ದೀಪ ಹಚ್ಚಿ ಎಣ್ಣೆ ಆರಾಧನೆ ಮಾಡಿ ಅಭಿಷೇಕ ಮಾಡಿ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ, ನಮಗೆ ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ದೇವರು ಮಾಡುವಂತೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ನಾನಿದ್ದಾಗ ಇಲ್ಲಿ ಮಾಡ್ತೇನೆ, ಅದೆಲ್ಲವನ್ನು ನಡೆಸ್ಕೊಂಡು ಬರ್ತಾರೆ. ಯುವಜನರಲ್ಲಿ ನಂಬಿಕೆ ಇದೆ, ಹೌದು. ಆದರೆ ನಾವು ಅದನ್ನು ಪರಿಸರದಲ್ಲಿ ಅವರನ್ನು ಎಲ್ಲರನ್ನು ಸೇರಿಸಿಕೊಂಡು ಇಂತಹ ಸೇವೆಯನ್ನು ಮಾಡಿಸುವುದು ಉತ್ತಮ.
ಶಂಭೋ